ಮಾಮ್, ಡ್ಯಾಡ್ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ನೀವು ಹೇಳ್ಬೋದು, ಬಟ್ ಥಿಂಕ್ ಅಬೌಟ್ ಮೈ ಕಂಡೀಷನ್. ಐ ಶುಡ್ ಬಿ ಥಿಂಕಿಂಗ್ ಅಬೌಟ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಆಂಗಲ್ ಅಲ್ವಾ? ನೀನ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ಯಾ ಪ್ರಣವ್? ಮಾಮ್, ನಾವ್ ಇಲ್ಲಿಗೆ ಜಾನ್ಸಿ ರಾಘವೇಂದ್ರನ್ ಬಿಟ್ಟು ಬರ್ತಾಳೆ ಅನ್ನೋ ಆಸೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದೀವಿ. ಯಜಮಾನ ಯಜಮಾನ ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ನೀವು ಎಲ್ಲರ ಮನಸ್ಸನ್ನ ಹೇಗೆ ಸೂರೆಗೊಳ್ತೀರಾ ನೋಡೋಣ. ಇಬ್ರಿಗೂ ಅರ್ಥ ಆಯ್ತು ತಾನೇ? ನನಗ್ ಅರ್ಥ ಆಗಿದೆ ದೊಡ್ಡ ಮಾವ. ನನಗೂ ಅರ್ಥ ಆಗಿದೆ ದೊಡ್ಡ ಮಾವ. ಸರಿ, ಹಾಗಾದ್ರೆ ಇವಾಗ ಎಲ್ಲರೂ ಕೂತ್ಕೊಂಡು ಇವ್ರ ಪ್ರೋಗ್ರಾಮ್ನ ಎಂಜಾಯ್ ಮಾಡ್ತಾ ಹಾಗೆ ಮನಸ್ಸಲ್ಲೇ ಪಾಯಿಂಟ್ ಹಾಕಬೇಕು. ಎಲ್ಲರೂ ಪ್ರಾಮಾಣಿಕವಾಗಿ ಜಡ್ಜ್ಮೆಂಟ್ ಮಾಡಬೇಕು. ಹೇಳೋರ್ ಮೊದಲು ಮಾತು ಮೇಲೆ ನಿಂತ್ಕೊಬೇಕಲ್ಲ ಸಂಗೀತ. ಅವ್ರಿಗೆ ನಿಲ್ಲಕ್ಕಾಗಲ್ಲ ಅಂತನ ಅಲ್ವಾ ದೊಡ್ಡಪ್ಪ ಕೂತ್ಕೊಳ್ಳಿ ಅಂತಿರೋದು. ಓಕೆ, ಇಬ್ರು ರೆಡಿನಾ? ದೊಡ್ಡ ಮಾವ. ಹೌದಾ? ಸರಿ, ಯಾರು ಮೊದಲು ನಿಮ್ಮಿಬ್ರಲ್ಲಿ? ನಾನೇ ಫಸ್ಟ್ ಡ್ಯಾನ್ಸ್ ಮಾಡ್ತೀನಿ ದೊಡ್ಡ ಮಾವ. ಯಾಕಂದ್ರೆ ಯಾವಾಗ್ಲೂ ನಾನೇ ಫಸ್ಟ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಯಾರು ಶುರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಲಾಸ್ಟ್ ಅಲ್ಲಿ ಯಾರು ಫಿನಿಶ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ವಾ ದೊಡ್ಡ ಮಾವ? ಹೌದಮ್ಮ, ನಿನ್ನ ಮಾತು 100ಕ್ಕೆ 100 ಸತ್ಯ. ಎಲ್ರೂ ಪೊಸಿಷನ್ ತೊಳಿ. ಏನ್ರಿ ಇದು? ಜಾನ್ಸಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಅನಿತನ್ ರಿಯಾಕ್ಷನ್ ನೋಡಿದ್ರೆ ಅವಳು ಸೋಲಕ್ ಗ್ಯಾರಂಟಿ. ಜಾನ್ಸಿ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದಾರೆ ಅಂದ್ರೆ ಪಕ್ಕಾಗೆಲ್ಲ ಜಾನ್ಸಿನೇ ಅಲ್ವಾ? ನಿಯತ್ತಾಗಿ ನೋಡೋದಾದ್ರೆ ಗೆಲ್ಲೋದು ಚಾನ್ಸಿ ಅದಕ್ಕೇನೆ. ಆದ್ರೆ ಇಲ್ಲಿ ನಿಯತ್ತು ಮಾರಾಟ ಆಗಿದೆ. ಅದಕ್ಕೇನೋ ಸೋಲಿಸ್ಬೇಕು ಅಂತಾನೆ ಬೇರೆ ಸ್ಕೆಚ್ ರೆಡಿ ಆಗಿದೆ. ಏನೋ ಅಂದ್ರೆ ಶ್ರಮದ ಫಲ ಆಗಿರ್ಬೇಕು ಹೊರತು ಯಾರ್ದೋ ಸಹಕಾರದಿಂದ ಸಿಗೋ ಭಿಕ್ಷೆ ಆಗಿರ್ಬಾರ್ದು. ಮಾಮ್, ಡ್ಯಾಡ್ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ನೀವು ಹೇಳ್ಬೋದು, ಬಟ್ ಥಿಂಕ್ ಅಬೌಟ್ ಮೈ ಕಂಡೀಷನ್. ಐ ಶುಡ್ ಬಿ ಥಿಂಕಿಂಗ್ ಅಬೌಟ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಆಂಗಲ್ ಅಲ್ವಾ? ನೀನ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ಯಾ ಪ್ರಣವ್? ಮಾಮ್, ನಾವ್ ಇಲ್ಲಿಗೆ ಜಾನ್ಸಿ ರಾಘವೇಂದ್ರನ್ ಬಿಟ್ಟು ಬರ್ತಾಳೆ ಅನ್ನೋ ಆಸೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದೀವಿ. ಬೈ ಚಾನ್ಸ್ ಅದಾಗ್ಲಿಲ್ಲ ಅಂದ್ರೆ? ನೋಡ್ ಪ್ರಣವ್, ಈ ತುಳಸಿ ಯಾವತ್ತು ಅನ್ಕೊಂಡಿದ್ದು ಮಾಡದೇ ಇರೋ ಚಾನ್ಸೇ ಇಲ್ಲ. ಅವರಿಬ್ರನ್ನ ದೂರ ಮಾಡ್ಬೇಕು ಅಂತಾನೆ ಅನಿತಾ ಅನ್ನೋ ಬ್ರಹ್ಮಾಸ್ತ್ರನ ಬಿಟ್ಟಿರೋದು. ಖಂಡಿತ ಅವಳ ಟಾರ್ಗೆಟ್ ರೀಚ್ ಆಗೇ ಆಗ್ತದೆ. ಯು ಡೋಂಟ್ ವರಿ. ಆಯ್ತು, ನೀನ್ ಹೇಳಿದ್ರೆ ನಿಜ ಆಗತ್ತೆ ಅಂತಾನೆ ಅನ್ಕೋಣ. ಜಾನ್ಸಿಗೆ ರಾಘವೇಂದ್ರನ್ ಮನೆಯವರು ಅನಿತಾ ಡಿವೋರ್ಸ್ ಕೊಡ್ತಾರೆ ಅಂತಾನು ಇಟ್ಕೊಳ್ಳೋಣ. ಡಿವೋರ್ಸ್ ಕೊಟ್ಟ ಮೇಲೆ ಜಾನ್ಸಿ ಈ ಮನೇಲಿ ತಾನೇ ಬಂದಿರ್ಬೇಕು ನಾಗಾರ್ಜುನ್. ಆಯ್ತು, ಅವಳು ಈ ಮನೆಗೆ ಬಂದು ಅದೂ ಓಕೆ. ಅವಳು ಈ ಮನೆಗೆ ಬಂದ ಮೇಲೆ ನಮ್ಮ ಮಗನೇ ಮದುವೆ ಆಗ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇದೇ ಬೇಡ ಅಂತ ಹೇಳೋದು ನಾಗಾರ್ಜುನ್. ಯಾಕೆ ಒಳ್ಳೆ ಯೋಚನೆಗಳೇ ಬರಲ್ವಾ? ಮಾಮ್, ಡ್ಯಾಡ್ ಕೇಳ್ತಿರೋದ್ರಲ್ಲಿ ನನ್ಗೇನ್ ತಪ್ಪು ಕಾಣಿಸ್ತಿಲ್ಲ. ಡ್ಯಾಡ್ ಹೇಳ್ದಾಗೆ ಜಾನ್ಸಿ ನನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು? ನೋಡ್ ತುಳಸಿ, ಪ್ರಣವು ನಿನಗ್ ಮಾತ್ರ ಅಲ್ಲ, ನನಗೂ ಮಗನೇ. ನೀನ್ ಅವನ್ನ ಚಂದ್ರನ ಮೇಲೆ ಕೂರಿಸ್ತೀನಿ ಅಂತ ಆಸೆ ತೋರಿಸಿದ್ಯಾ. ಒಂದು ವೇಳೆ ಅದಾಗ್ಲಿಲ್ಲ ಅಂದ್ರೆ ಇವನು ಮುಂದಿನ ದಾರಿ ಏನು ಅಂತ ಯೋಚನೆ ಮಾಡ್ಬೇಕು ಅಲ್ವಾ? ಮಾಮ್, ಡ್ಯಾಡ್ ಹೇಳ್ತಿರೋದು ಕರೆಕ್ಟ್. ಜಾನ್ಸಿ ಏನಾದ್ರು ನನ್ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ಗೊತ್ತು ತಾನೆ. ಇನ್ನೇನಾಗತ್ತೆ? ನಿಮ್ಮ ಅಮ್ಮನ ಆಸೆಗೆ ಮಣ್ಣು ಬೀಳುತ್ತೆ, ನಾವೆಲ್ಲ ಬೀದಿಗೆ ಬರ್ತೀವಿ ಅಷ್ಟೇ. ಇನ್ ಕೇಸ್ ಪ್ಲಾನ್ ಎ ವರ್ಕ್ ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಬಿ ಅಂತ ಇರ್ಬೇಕಲ್ವಾ? ಅದೇನು ಅಂತ ಕೇಳ್ತಾ ಇದೀನಿ ಅಷ್ಟೇ. ಥ್ಯಾಂಕ್ಸ್ ನಾಗಾರ್ಜುನ್. ಇಷ್ಟು ದಿನ ನನ್ನ ತಲೆಯಲ್ಲಿ ಬರ್ದೇ ಇರೋ ಯೋಚನೆನ ನನ್ನ ತಲೆಯಲ್ಲಿ ಹಾಕಿ ತುಂಬಾ ದೊಡ್ಡ ಸಹಾಯ ಮಾಡಿದ್ಯಾ. ಪ್ಲಾನ್ ಬಿ ಏನು ಅಂತ ನಾನು ಯೋಚನೆ ಮಾಡ್ತೀನಿ. ಬಾಬಾ, ಈ ರೀತಿ ಮೋಸ ಅನ್ಯಾಯನ ನಾನೆಲ್ಲೂ ನೋಡ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಜಾನ್ಸಿ ಮೇಡಮ್ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಏನ್ ಅದ್ಕೆ ನೀವು ಅವ್ರಷ್ಟೆಲ್ಲ ಮೋಸ ಮಾಡ್ತಾ ಇದ್ರು, ನೀವು ನಗ್ತಾ ಇದ್ದೀರಲ್ಲ. ಮತ್ತೆ ಬೇರೆ ಏನ್ ಮಾಡ್ಲಿ ಸಂಗೀತ? ನೀವು ಗಲಾಟೆ ಮಾಡ್ಬೇಕಿತ್ತು, ಈ ತರ ಅನ್ಯಾಯನೆಲ್ಲ ಸಹಿಸ್ಕೊಬಾರ್ದಿತ್ತು ಅದ್ಕೆ. ಸಂಗೀತ, ಅದ್ರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ದೆ ಅವಳ ಕೆಳಗ್ ಬೀಳೋ ಹಾಗೆ ಮಾಡಿದ್. ಅವಳ ಮೇಲೆತ್ತಿದ ದೊಡ್ಡತ್ತೆ, ಮುತ್ತತ್ತೆ, ಪಲ್ಲವಿ, ದೊಡ್ಡಮವ ಅವರೇ ಅವಳನ್ನ ಕೆಳಗ್ ಹಾಕೋಗ್ ಮಾಡ್ತೀನಿ. ನೋಡ್ತಾ ಇರ್.
ಪಾಪ ಜಾನ್ಸಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ವಾ. ಆದ್ರೂ ನಿಮ್ಮ ದೊಡ್ಡಪ್ಪ ಇಷ್ಟೆಲ್ಲ ಮೋಸ ಮಾಡಬಾರ್ದಾಗಿತ್ತು. ಅವ್ರು ಎಷ್ಟು ಮೋಸ ಮಾಡ್ತಾರೋ ಮಾಡ್ಕೊಳ್ಳಿ ಬಿಡ್ತಾರೋ. ಕಟ್ಟಿದ ಮನೆ ಕಲ್ ಬಿದ್ರು ಸತ್ಯದ ನೆಲೆಗೆ ಬೆಳಕು ಚೆಲ್ಲೇ ಚೆಲ್ಲುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ ಜಾನ್ಸಿ? ನಾನ್ ಕಷ್ಟಪಟ್ಟು ಎಲ್ಲಾ ಟಾಸ್ಕನ್ನು ಅನಿತಾಗಿಂತಾನು ಚೆನ್ನಾಗ್ ಮಾಡ್ತಿದ್ದೀನಿ. ಆದ್ರೆ ಇವ್ರು ನಾನ್ ಸೋತೆ ಅಂತ ಹೇಳ್ತಿದಾರಲ್ಲ, ಇವ್ರು ಏನಾದ್ರೂ ನಂಗೆ ಮೋಸ ಮಾಡ್ತಿರ್ಬೋದಾ ಅಂತ ಅನ್ಸ್ತಿದ್ಯಾ? ಹೌದು ಕಣೆ, ನಾವ್ ನಿನಗ್ ಮೋಸಾನೇ ಮಾಡ್ತಿದೀವಿ. ನೀನ್ ಎಷ್ಟೇ ಚೆನ್ನಾಗ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ನಾವ್ ಗೆಲ್ಸೋದು ಅನಿತಾನೆ. ನಾನ್ ನಿನಗೇನ್ ಮೋಸ ಮಾಡ್ದೆ ಅಂತ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ಯಾ ಪಲ್ಲವಿ? ನಮ್ಗೆ ಗೊತ್ತಿಲ್ದೆ ನಮ್ ಅಣ್ಣನ್ ಕೈಲಿ ತಾಳಿ ಕಟ್ಟಿಸ್ಕೊಂಡ್ ನಮ್ ಮನೆಗ್ ಬಂದಿರೋದ್ ಮೋಸ ಅಲ್ವಾ? ಅಸಾಲ್ದು ಅಂತ ನನ್ ಮುಂದೆನೆ ನಿಂತು ನಮ್ಮಿಬ್ರನ್ನ ಯಾರಿಂದಾನು ದೂರ ಮಾಡಕ್ಕಾಗಲ್ಲ ಅಂತ ಚಾಲೆಂಜ್ ಬೇರೆ ಮಾಡ್ದೆ. ಅಂದ್ಮೇಲೂ ಸುಮ್ನೆ ಇರ್ಬೇಕಾ? ನನ್ನನ್ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದು ಅರ್ಥ ಆಯ್ತಾ? ನೋಡ್ತಾ ಇರು, ನಡೆಯೋ ಪ್ರತಿಯೊಂದು ಟಾಸ್ಕ್ ಅಲ್ಲೂ ಅನಿತಾನೆ ಗೆಲ್ಲಿಸ್ತೀವಿ. ಕೊನೆಗೆ ಎಲ್ರು ಸೇರಿ ಅವಳಿಗೆ ವೋಟ್ ಹಾಕಿ ಗೆಲ್ಸಿ ನಿನ್ನ ಈ ಮನೆ ಬಿಟ್ಟು ಕಳಿಸ್ತೀವಿ. ನೀನ್ ಅದ್ ಏನ್ ಮಾಡ್ತೀಯೋ ನಾನು ನೋಡ್ತೀನಿ ಕಣೆ. ನೀನ್ ಈ ರೀತಿ ಹಠ ಮಾಡಿದ್ಮೇಲೆ ನಾನ್ ಏನ್ ಮಾಡಕ್ಕಾಗುತ್ತೆ ಪಲ್ಲವಿ? ನೀವೆಲ್ರೂ ನನ್ನ ಕಳಿಸ್ಲೇಬೇಕು ಅಂತ ಡಿಸೈಡ್ ಆಗಿರ್ಬೇಕಾದ್ರೆ ನಾನ್ ಮಾಡೋದಾದ್ರೂ ಏನು? ನೀವೆಲ್ರೂ ನನ್ನ ರಿಜೆಕ್ಟ್ ಮಾಡಿದ್ಮೇಲೆ ಕೊಟ್ಟು ಮಾತ್ ಪ್ರಕಾರ ನಾನ್ ಮನೆ ಬಿಟ್ಟು ಹೋಗ್ಲೇಬೇಕು. ಆ ದಿನ ಇನ್ ದೂರ ಇಲ್ಲ. ನಿನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರು. ಆದಷ್ಟು ಬೇಗ ನಿನಗ್ ಸೆಂಡ್ ಆಫ್ ಕೊಡ್ತೀನಿ. ಏನಕ್ಕೆ ಇದು? ಅವ್ರು ಮಾಡ್ತಾ ಇರೋದು ಮೋಸ ಅಂತ ಗೊತ್ತಿದ್ರು ನೀವಿಷ್ಟೆಲ್ಲ ತಗ್ಗಿ ಬಗ್ಗೆ ನಡೆಯೋ ಅವಶ್ಯಕತೆ ಇದೆಯಾ? ಸಂಗೀತ, ಆತ್ರಗಾರನಿಗೆ ಬುದ್ಧಿಮಟ್ಟ ತಾಳಿದವನು ಬಾಳ್ಯಾನು ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ. ಇವಾಗ ಈ ವೋಟಿಂಗ್ ಮುಗಿಯೋವರೆಗೂ ನಾನೊಬ್ಳು ಪಕ್ಕಾ ಪೊಲಿಟಿಷಿಯನ್ ಆಗಿ ಇದ್ಬಿಡ್ತೀನಿ. ಯಾರ್ ಏನ್ ಬೇಕಾದ್ರೂ ಕಾಂಟ್ರವರ್ಸಿ ಆದ್ರೂ ಮಾಡ್ಲಿ ಅಥವಾ ಕಾನ್ಸ್ಪರೆನ್ಸಿ ಆದ್ರೂ ಮಾಡ್ಲಿ, ನನ್ ಯಾವ್ದಕ್ಕೂ ರಿಯಾಕ್ಟ್ ಮಾಡಲ್ಲ. ಅಂದ್ರೆ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅದ್ಗೆ? ಸಂಗೀತ, ಎಲೆಕ್ಷನ್ಗೂ ಮುಂಚೆ ಓಟ್ ಕೆಲ ಪೊಲಿಟಿಷಿಯನ್ಸ್ ಬರ್ತಾರಲ್ಲ, ಅವರೆಲ್ಲ ಹೇಗಿರ್ತಾರೆ ಹೇಳು? ಕೈ ಮುಗಿತಾರೆ, ಕಾಲಿಗೆ ಬೀಳ್ತಾರೆ, ಚಿಕ್ಕೋರ್ ಮುಂದೆನೂ ತಗ್ಗಿ ಬಗ್ಗೆ ನಡೀತಾರೆ, ಬೈದ್ರೆ ಬೈಸ್ಕೊಂತಾರೆ. ಅದನ್ನೇ ಈಗ ನಾನು ಮಾಡ್ತಿರೋದು. ಅವಳು ಟಾಸ್ಕ್ ಗೆಲ್ಲೋ ಕಡೆ ಗಮನ ಕೊಟ್ರೆ ನಾನು ಎಲೆಕ್ಷನ್ ಗೆಲ್ಲೋ ಕಡೆ ಗಮನ ಕೊಡ್ತೀನಿ. ಅದಕ್ಕೆ ನೀವ್ ಎಷ್ಟೇ ತಗ್ಗಿ ಬಗ್ಗಿ ನಡೆದ್ರು ಈ ಮನೆಯವ್ರು ನಿಮಗೆ ವೋಟ್ ಮಾಡ್ತಾರೆ ಅನ್ಸುತ್ತಾ? ಸಂಗೀತ, 100% ಪ್ರತಿಯೊಬ್ರು ಮಾಡೇ ಮಾಡ್ತಾರೆ. ಬೇಕಿದ್ರೆ ನೋಡ್ತೀರ. ಈ ಅದಕ್ಕೆ ಏನ್ ಮಾಡಕ್ ಹೊರಟಿದ್ದಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ರೀ, ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಲೈ, ನೀನು ನನ್ನ ಅರ್ಧಾಂಗಿ ಕಣೆ, ಕೇಳೆ ಅದೇನು ಅಂತ. ಅದೇ ರೀ, ಜಾನ್ಸಿ ಮತ್ತೆ ಅನಿತನಿಗೆ ನೆಕ್ಸ್ಟ್ ಯಾವ ಟಾಸ್ಕ್ ಪ್ಲಾನ್ ಮಾಡಿದೀರಾ? ನೋಡು, ಇಲ್ಲಿವರೆಗೂ ಈ ಮನೆಗೋಸ್ಕರ ಅವರ ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ, ಸಾಮರ್ಥ್ಯನ ತಿಳ್ಕೋಬೇಕು ಅಂತೇಳಿ ಏನೇನೋ ಲೆಕ್ಕಾಚಾರ ಮಾಡಿ ಕೆಲವು ಟಾಸ್ಕ್ಗಳನ್ನ ಕೊಟ್ಟೆ. ಅದರಿಂದ ನನಗೇನ್ ಸಿಕ್ತು? ಮೈ ಕೈ ನೋವು. ನಾನು ಅನ್ಕೊಂಡಾಗ ಅನಿತಾಗೆ ಗೆಲುವು. ಆದ್ರೆ ಇಲ್ಲಿವರೆಗೂ ನನಗೇನಾದ್ರೂ ಲಾಭ ಆಗಿದ್ಯಾ? ಅದಕ್ಕೆ ಈ ಸಿಚುವೇಶನ್ ಎನ್ಕ್ಯಾಶ್ ಮಾಡ್ಕೊಂಡು ನನ್ನ ಸ್ವಾರ್ಥಕ್ಕೋಸ್ಕರ ಒಂದು ಟಾಸ್ಕ್ ನ ಪ್ಲಾನ್ ಮಾಡಿದೀನಿ. ಅದೇನ್ರಿ? ಹಿರಿಯರ ಸೇವೆ ಅಂತ. ಹಾಗಂದ್ರೆ ಏನ್ರಿ? ಇದ್ಯಾವ ಸೀಮೆ ಟಾಸ್ಕು? ಲೈ, ಅವರಿಬ್ರು ದಿನಪೂರ್ತಿ ಹಿರಿಯರ ಸೇವೆ ಮಾಡ್ಕೊಂಡೇ ಇರ್ತಾರೆ. ಅಂದ್ರೆ ನನ್ನ ಸೇವೆ ಮಾಡ್ಕೊಂಡಿರ್ತಾರೆ. ರೀ, ಅವ್ರ ಕೈಲಿ ನೀವೇನ್ರಿ ಸೇವೆ ಮಾಡಿಸ್ಕೊಳ್ತೀರಾ? ನೋಡ್ತಾ ಇರೋ, ಕೂತಲ್ಲಿಗೆ ಊಟ ತರಿಸೋದು, ನೀರು ತರಿಸೋದು, ಕೈಕಾಲು ಒತ್ಸೋದು, ಹೆಡ್ ಮಸಾಜ್, ಹೀಗೆ ದಿನಪೂರ್ತಿ ಒಂದಲ್ಲ ಒಂದ್ ರೀತಿ ಇಬ್ಬರು ಕೈಯಿಂದಲೂ ಕೆಲಸ ಮಾಡಿಸ್ಕೊತಾನೇ ಇರ್ತೀನಿ. ರೀ, ಇದು ತಪ್ಪು ತಾನೇ? ಯಾವುದೇ ತಪ್ಪು ದಡ್ಡಿನ ತಂದು ಸಿಚುವೇಶನ್ ಉಪಯೋಗಿಸ್ಕೊಂಡು ನಾವು ಲಾಭ ಮಾಡ್ಕೋಬೇಕು. ಇಂಥ ಚಾನ್ಸ್ ಮತ್ತೆ ಯಾವತ್ತಾದ್ರೂ ಸಿಗುತ್ತಾ? ನೀನೇ ಹೇಳು. ರೀ, ಹಾಗಂತ ಹೇಳಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಟಾಸ್ಕ್ ಪ್ಲಾನ್ ಮಾಡೋದು ಇದು ಅನ್ಯಾಯ ತಾನೇ?
ಅನ್ಯಾಯನೂ ಇಲ್ಲ ಮಣ್ಣ ಗಟ್ಟಿನೂ ಇಲ್ಲ. ನೀನ್ ಸುಮ್ನಿರು. ಓ ನಾನು ಒಬ್ನೇ ಸೇವೆ ಮಾಡಿಸ್ಕೋತೀನಿ ಅಂತ ಹೊಟ್ಟೆ ಉರಿ ಏನಾರು ಇದ್ರೆ ಹೇಳು, ನಿನಗೂ ಸೇವೆ ಮಾಡ್ತೀನಿ. ಬೇಡಪ್ಪ, ನನ್ಗೆ ಯಾವ ಸೇವೆನೂ ಬೇಡ. ಅದೇನ್ ಮಾಡಿಸ್ಕೊಂತೀರೋ ನೀವೇ ಮಾಡಿಸ್ಕೊಡಿ. ಹಾಗೆ ನೋಡ್ತಾ ಇರು. ಇವತ್ತು ಪೂರ್ತಿ ಮಹಾರಾಜನ್ ತರ ಆರ್ಡರ್ ಮಾಡೋದು, ಸೇವೆ ಮಾಡಿಸ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ. ಅವರಿಬ್ಬರನ್ನು ಇವತ್ತು ಹಣ್ಣುಗಾಯಿ ನೀರ್ಗಾಯಿ ಮಾಡ್ತೀನಿ. ಗ್ರಾಚಾರ ಕೆಟ್ಟಾಗ ಬುದ್ಧಿ ಕೈ ಕೊಡುತ್ತೆ ಅಂತ ಯಾರೋ ಹೇಳಿದ್ನ ಕೇಳಿದ್ದೆ. ಇವಾಗ ನೋಡ್ತೀನಿ ನೀವ್ ಅದೇನ್ ಸೇವೆ ಮಾಡಿಸ್ಕೊಂತೀರ ಮಾಡಿಸ್ಕೊಂಡು. ಉರಿ, ಹೊಟ್ಟೆ ಉರಿ ಹಾಗೆಲೇ. ಇವತ್ತಿ ಗಣಪತಿ ಏನು ಅನ್ನೋದನ್ನ ತೋರಿಸ್ತೀನಿ. ರಾಘು, ಇದೆಲ್ಲ ಬೇಕೇನೋ ಇವಾಗ? ಬೇಕು ಕಣೋ. ಇವ್ರು ತುಂಬಾ ಒಳ್ಳೆ ಜ್ಯೋತಿಷಿ ಅಂತ ಹೆಸರಿದೆ. ಇವ್ರ ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗಲ್ಲ ಅಂತ ತುಂಬಾ ಜನರು ಬಾಯಲ್ಲಿ ಕೇಳಿದ್ದೀನಿ. ಅದಕ್ಕೆ ನನ್ನ ಮತ್ತೆ ಝಾನ್ಸಿ ಮೇಡಮ್ ಜೀವನದ ಬಗ್ಗೆ ತಿಳ್ಕೊಬೇಕು ಅಂತ ಕೇಳಕ್ ಬಂದಿದ್ದೀನಿ. ಸರಿ, ಬೇಡಾದ್ರೆ ಎಲ್ಲಿ ಕೇಳ್ತೀಯ? ಏನೋ ಮಾಡು. ನಮಸ್ತೆ ಗುರುಗಳೇ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದು ನಮ್ ವಿವಾಹ ಜೀವನದ ಬಗ್ಗೆ ತಿಳ್ಕೊಬೇಕಿತ್ತು ಗುರುಗಳೇ. ಜಾತಕ ಕೊಡಿ. ಹೇಳಿ, ಈ ಜಾತಕದಲ್ಲಿ ಏನ್ ತಿಳ್ಕೊಬೇಕಾಗಿತ್ತು? ಗುರುಗಳೇ, ನಾವಿಬ್ರು ಯಾವುದೋ ಅನಿವಾರ್ಯ ಕಾರಣಕ್ಕೆ ಮದ್ವೆ ಆದ್ವಿ. ಆದ್ರೆ ಈ ಮದ್ವೆ ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ನಮ್ಮಿಬ್ರು ಡಿವೋರ್ಸ್ ಕೊಡ್ಸಿ ನಮ್ಮನ್ನ ದೂರ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಆದ್ರೆ ನನ್ನ ಹೆಂಡತಿಗೆ ನನ್ ಬಿಟ್ಟು ಹೋಗಕ್ ಇಷ್ಟ ಇಲ್ಲ. ನನಗೂ ಅಷ್ಟೆ, ನನ್ನ ಹೆಂಡತಿ ಜೊತೆನೆ ಬದುಕ್ಬೇಕು ಅಂತ ಆಸೆ. ಆದ್ರೆ ಮನೆಯವ್ರ ಮಾತನ್ನು ಮೀರಕ್ಕಾಗ್ತಿಲ್ಲ. ಅದಕ್ಕೆ ನಮ್ಮಿಬ್ರು ಜೀವನ ಮುಂದೇನಾಗತ್ತೆ? ಈ ಜಾತಕದ ಪ್ರಕಾರ ನೀವಿಬ್ರು ಒಟ್ಟಿಗೆ ಬಾಳೋದು ಕಷ್ಟ. ಹೃದಯದ ರೇಖೆಗಳು ಹತ್ತಿರ ಇದ್ದರೂ ಜಾತಕದ ರೇಖೆಗಳು ದೂರ ದಿಕ್ಕನ್ನ ತೋರಿಸ್ತಾ ಇದೆ. ಈ ಜಾತಕದ ಪ್ರಕಾರ ನಿಮ್ಮ ನಂಟು ದೂರ ಆದರೂ ನೆನಪು ಮಾತ್ರ ನಿಮ್ಮನ್ನು ಕಾಡುತ್ತೆ. ದೂರ ಆಗೋದು ದೈವ ಲಿಖಿತವೋ ಈ ಜ್ಯೋತಿಷಿ ಲಿಖಿತವೋ ಆ ಭಗವಂತನಿಗೆ ಗೊತ್ತು. ಸಂಬಂಧ ಉಳಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನೀವಿಬ್ಬರು ಡೈವರ್ಸ್ ಆಗಿ ದೂರ ಆಗ್ತೀರ.